ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿಗೆ ಹೊರಟಿದ್ದು ಅಂತ ಹೇಳಿದ್ರೆ ಕರಿಂಜೇಶ್ವರ ಟೆಂಪಲ್. ಎಷ್ಟೋ ವರ್ಷ ಆದ್ಮೇಲೆ ಇವ್ರು ಸಿಕ್ಕಿದ್ರು. ಇವ್ರು ನನ್ನ ಫ್ರೆಂಡ್. ಮತ್ತೆ ಇವ್ರನ್ನ ನಾನು ಊರ್ ಬದಿಗೆಲ್ಲ ಕಾಣ್ತಿರ್ತೀನಿ ಮನೆ ಹತ್ರನೇ. ಬನ್ನಿ, ನಾವೀಗ ಫಸ್ಟ್ ಗೌರ್ಮೆಂಟ್ ಬಸ್ ಹತ್ತಿತ್ತು. ಒಂದ್ ಗೌರ್ಮೆಂಟ್ ಬಸ್ ಇಂದ ಇಳದೈತಿ. ಈಗ ಮಂಗ್ಳೂರಾಗಿತ್ತು, ಈಗ ಹೊರಟಿತ್ತು. ಬನ್ನಿ, ಎಂತೆಲ್ಲ ಹತ್ಕೊಂಡ್ಕಬಪ್ಪ. ಎಂತಾರು ಮಾತಾಡೋದನ್ನೆಲ್ಲ ಹಾಕಕ್ ಮೇಲೆ ಅದು ಮಾತಾಡುವ ಅಲ್ಲಿ ಹೋಗತಿ ಮಂಗ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ಮಾತಾಡ್ತಾ ಹೋಗ್ಬೋದು. ಅದ್ನೆಲ್ಲ ಮಂಗ ಇರುತ್ತಲ್ಲ ಅದ್ರೊಟ್ಟಿಗೆ ಮಾತಾಡು. ನಂಗೊಂದು ಲೊಕೇಶನ್ ತೋರಿಸ್ತಿ ಅಂದಿದೆ. ಬಾರ್ಕೂರಾಗೆಲ್ಲ ತೋರಿಸ್ತಿ ಇಲ್ಲ ಇವಳ ಅಲ್ಲ ನಂಗೆ ನಾಚಿಕೆ ಬೇಡ ಬೇಡ ಅಂತ ಇದು ಯಾರಂತ ಗೊತ್ತಿಲ್ಲ. ಇವ್ರು ಯಾವ್ದಲ್ಲಿ ಗೊತ್ತಿಲ್ಲ. ಫಸ್ಟ್ ಟೈಮ್ ಅನ್ನ ಸಂಪ್ರದಾಯಸ್ಥ ಹುಡುಗಿ. ಸಂಪ್ರದಾಯದಸ್ಥ ಹುಡುಗಿ. ಅವಳು ಕಂಡ್ರೆ ಗೊತ್ತೈತಿ ಎಷ್ಟು ಸಂಪ್ರದಾಯ ಇದೆ ಅಂತ. ಮಾಡಲ್ ನೋಡಿ ನನ್ನನ್ ಕಂಡ್ರೆ ಗೊತ್ತದ. ಅವ್ರ ಕಾಂಬೋರು ಅನ್ಕಂತರು, ಅವ್ರ ಮುಖ ನೋಡಿ ಜಡ್ಜ್ ಮಾಡ್ತೀವಿ. ಎಲ್ಲ ಕಾಂಬುಕ್ ಹಂಗಿರ್ತಾರ, ಒಳಗಿಂದ ಹಂಗಿಪ್ಪುದಿಲ್ಲ. ಏನಂದೆ ಇನ್ನೊಂದ್ಸಲ. ಎಲ್ಲ ಕಾಂಬುಕ್ ಹಂಗಿರ್ತಾರ, ಒಳಗಿಂದ ಹಂಗಿಪ್ಪುದಿಲ್ಲ. ಬ್ಯಾಡ, ನಂಗೆ ಯಾರು ಹಾಕೋದಿಲ್ಲ. ನಿಜ ನಿಮ್ಗೆ ಸೀನಿಯರಿಗೆ ಒಂದ್ ಮರ್ಯಾದೆ ಕೊಡ್ಕಂತೇಳಿ ಏನೂ ಇಲ್ಲ. ಅದನ್ನ ಕಲ್ತ್ಕೊಂಡೆ ಬರ್ಲಿ. ಇದ್ರಲ್ಲೇ ಗೊತ್ತಾಯ್ತು ನಿಮ್ಗೆ ಎಷ್ಟು ಸಂಪ್ರದಾಯ ಇತ್ತಂತ. ನಾನ್ ಸೀನಿಯರ್ ಅಂತೇಳಿ ಮರ್ಯಾದೆ ಕೊಟ್ಟು ಮಾತಾಡ್ಸ್ತಿದ್ದೆ. ನೀವು ಅಂತೇಳಿ ಕರ್ ಮಾತಾಡ್ಸ್ತಿದ್ದೆ. ಮತ್ತೆ ಮರ್ಯಾದೆ ಕೊಡಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ನಾವು ಚಿಕ್ಕವರಿಪ್ಪತ್ತಿಗೆ ಇವಳು ನಮ್ಗೆ ಹೇಳಿ ಕೊಡುದು, ಶಾಲೆಗೆಲ್ಲ ಹೇಳಿ ಕೊಡುದು. ಅವ್ರು ಬರೀ ಸುಳ್ಳು ಹೇಳ್ತಿದ್ರು, ಬರೀ ಸುಳ್ಳು. ಇಲ್ಲ, ನಮ್ಗೆ ಬೊಕ್ಸಿ ಹೊಡೋದು ಮುಂಚೆ. ನಾವು 2ನೇ ಕ್ಲಾಸ್ 20 ಬಾಯಿ ಮೇರ ಹತ್ತಿರ ಎಂತ ಆಟಾಡ್ತಿದ್ರು. ಬಾಯಿ ಮೇರ ಹತ್ತಿ ಲಿಫ್ಟ್ ಆಡ್ತಿದ್ರು ಅಂತೇಳಿ ಬರೀ ಸುಳ್ ಪಿಟ್ಟಿಂಗ್ ಇಡ್ತಿದ್ದೀರ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆಮೇಲೆ ಹೊರಗಡೆ ನೇಚರ್ನೆಲ್ಲ ಎಂಜಾಯ್ ಮಾಡ್ಕಂತ ನಾವು ಒಂದ್ ಪ್ಲೇಸಿಗೆ ಬಂದ್ ರೀಚ್ ಆಯ್ತು ಕಣಿ. ಈಗ ದಾರಿ ಗೊತ್ತಿಲ್ದೆ ಯಾವ್ದೋ ಊರಿಗೆ ಹೊರಟಿತ್ತ. ಈಗ ಬಂಟ್ವಾಳದಲ್ಲಿ ಬಂದ್ ನಿಂತ್ಕೊಂಡಿತ್ತ. ಬಸ್ ಬತ್ ಅಂತ ಹೇಳಿ ಸುಮ್ನೆ ನಿಂತಿತ್ತು. ಇನ್ ಕಾಣಕ್ಕೆ ಯಾವ ಬಸ್ ಬತ್ ಯಾವ್ದಕ್ ಹತ್ಕ ಹಾಕುದು ಊರೇ ಗೊತ್ತಿಲ್ದೆ ಬಂದಿತ್ತು. ಮೀಟರ್ ಬೇಕು, ಮೀಟರ್. ನಾಚಿಕೆ ಇವಳೇ ಕರ್ಕ ಬಂದದ್ದು. ಸೀನಿಯರ್ ಅಲ್ಲ, ಇವಳೇ ಕರ್ಕೊಂಡು ಬಂದಿರಲ್ಲ. ವಾಪಸ್ ಅಲ್ಲಿ ತಲುಪ್ಸೋ ಜವಾಬ್ದಾರಿ ನನ್. ಡೋಂಟ್ ವರಿ, मुझे माफ कर दे. ರಿಕ್ಷಾ ಬಸ್ ಬಂತಂದ್ರೆ ದುಡ್ಡಿಲ್ಲ ಅಂತ ಕಾಸಿಲ್ಲ. ಅಲ್ಲಿಂದ ಬಸ್ಸಲ್ಲಿ ಬಂದದ್ದು, ಫ್ರೀ ಬಸ್ಸಲ್ಲಿ. ಹೌದು. ನಾವು ಬಂಟ್ವಾಳದಲ್ಲಿ ಇಳ್ಕೊಂಡು ಬಂಟ್ವಾಳದಿಂದ ಧರ್ಮಸ್ಥಳಕ್ಕೆ ಹೋಗೋ ರೋಡಲ್ಲಿ 20 ಮಿನಿಟ್ಸ್ ಟ್ರಾವೆಲ್ ಮಾಡೋಕ್ಕೂ ನಮ್ಗೆ ಕರೇಂಜ ಕ್ರಾಸ್ ಅಂತೇಳಿ ಸಿಕ್ಕತ್ ಕಾಣಿ. ಅಲ್ಲ ಕಮನ್ ಕಾಣಿಸ್ತಿತ್ತಲ್ಲ, ಅದ್ರಲ್ಲಿ ಒಂದು 5 ಮಿನಿಟ್ಸ್ ಒಳಗೆ ಹೊರೆ ನಮ್ಗೆ ಕರಿಂಜೇಶ್ವರ ದೇವಸ್ಥಾನಕ್ಕೆ ಹೋಗೋ ಸ್ಟೆಪ್ಸ್ ಎಲ್ಲ ಸಿಕ್ಕತ್ ಕಾಣಿ. ಈಗ ರಿಕ್ಷಾ ಹತ್ಕೊಂಡು ಹೋಗ್ತಾ ಇದ್ದ ಮೆಟ್ಕಲರಿಗೆ ಬಿಡ್ತ ಅನ್ಸತ್ತ. ಬನ್ನಿ ಅಂತಲ್ಲ. ನಾವು ಬಂಟ್ವಾಳದಲ್ಲಿ ಇಳ್ಕೊಂಡು ಇಲ್ಲಿಗೆ 20 ಮಿನಿಟ್ಸ್. ಊರಿಗೆ ಕರಿಂಜ ಕ್ರಾಸ್ ಅಂತ ಹೇಳಿ ಕರೀದ್ರು. ಇಲ್ಲಿಗೆ ಬಂದಿತ್ತು. ಈಗ ರಿಕ್ಷಾ ಸ್ಟ್ಯಾಂಡ್ ಎಲ್ಲ ಇತ್ತು. ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ನಾವು ಹೋಗಿ ಈಗ ರಿಕ್ಷಾ ಹತ್ತಿ ಕೂತಿತ್ತು. ರಿಕ್ಷಾದಾಗ ಹೋಗ್ತಾ ಇತ್ತು. ಇನ್ನೊಂದ್ ಸ್ವಲ್ಪ ದೂರ ಹೊರೆ ಮತ್ತೆ ಮೆಟ್ಕಲ್ ಸಿಕ್ಕತ್ತ. ಮೆಟ್ಕಲ್ ಹತ್ಕ ಹೋಯ್ತು.
ಬನ್ನಿ ಕಾಂಬ ಎಂತೆಲ್ಲ ಹತ್ತಾನ. ಇಲ್ಲಿ ಕಾಣ್ ಬಾಯ್ಸ್ ನಡ್ಕೋತೀನಿ ಅಲ್ಲಿ ಬಾಯ್ಸ್ ಬಾಯ್ಸ್ ಎಲ್ಲ ನೆಡ್ಕೊ ಹೋಗ್ತಾ ಇದ್ರು. ಕಾಣಿ ಪ್ಲೇಸ್ ಕಾಣಿ ಎಷ್ಟ್ ಬ್ಯೂಟಿಫುಲ್ ಇತ್ತಂತ ಹೇಳಿ. ಫುಲ್ ಪ್ರಕೃತಿ, ಆಚೆಗೂ ಪ್ರಕೃತಿ ಈಚೆಗೂ ಪ್ರಕೃತಿ. ನಾವು ಪ್ರಕೃತಿಯ ಮಡಿಲಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಬರ್ಲಿಲ್ಲ ಬೆಳಿಗ್ಗೆ. ಹೌದು ಮಾರ್ರೆ, ನಮ್ಮ ಕಾಣಿ ಇನ್ನು ಮೇಲ್ ಹೋಯ್ಕ ಟೆಂಪಲ್. ಫೈನಲಿ ನಾ ಕೊಟ್ಟ ಧೈರ್ಯದ ಮೇಲೆ ಇಲ್ಲೇ ಗೊತ್ತಿಲ್ಲ. ಹೌದು, ಒಟ್ಟಾಗಿ ಚಿಲ್ಲು ಮಾಡುದು. ನಾ ಫಸ್ಟ್ ಟೈಮ್ ನನ್ನ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಟೈಮ್ ಬನ್ನಿ ಎಂತ ಗೊತ್ತಪ್ಪ ಅಲ್ಲಿ ಕಾಣಿ ಗೈಸ್, ಎಷ್ಟು ಬ್ಯೂಟಿಫುಲ್ ಇತ್ತು ಪ್ಲೇಸ್ ಅಂತ. ಇಷ್ಟೊಂದು ಪ್ಲೇಸ್ ನನ್ನ ಲೈಫಾಗೆ ಫಸ್ಟ್ ಟೈಮ್ ಕಾಣ್ತಾ ಇದ್ದದ್ದು. ಅದು ಅಲ್ಲದೆ ನಾನು ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೆ. ಇಲ್ಲಿ ಮೇಲಿಂದ ನೀರು ಇಳ್ಕೊಂಡು ಇಲ್ಲಿ ಬರ್ ಇಲ್ಲ ಇತ್ತು ಅಲ್ದಾ ಕಾಣಿ ಬಾಳೆಹಣ್ಣು ತಕೊಂತಿದ್ದೆ. ಇರ್ತ ಹಾ ಕೊಡಿ ಒಂದ್ 20 ರೂಪಾಯಿ. ಸಾಕ್ ಸಾಕ್. ನಾವೀಗ ಹೊರಟಿತ್ತು ಮೇಲೆ. ಬ್ರೈಟ್ನೆಸ್ ಕಮ್ಮಿ ಇಟ್ಕೋ. ಮೆಟ್ಕಲ್ ಹಚ್ಕೊಂಡು ಬ್ರೈಟ್ನೆಸ್ ಗೊತ್ತ. ಬನ್ನಿ ಗೈಸ್, ನನ್ನ ಫ್ರಂಟ್ ಕ್ಯಾಮರಾ ಮಾತ್ರ ಚಂದ ಬರ್ತಾ ಇತ್ತು. ಬ್ಯಾಕ್ ಕ್ಯಾಮರಾ ಅಲ್ವಾ ಎಜ್ಜಲ್ಲಿ ಇಟ್ಕೋ. ಕಮರಲ್ಲಿ ಮೇಲೆ ಹತ್ಕೊ ಹೊತ್ತಿತ್ತು ಕಾಣಿ. ಹೌದು, ಬರೀ ಮಿಡ್ಕುದ್ ಮಾರತ್ತಿ. ಪಟಕ್ಕೆ ಬಂದಂಗಿತ್ತು. ಆಲ್ರೆಡಿ ಕ್ಲಿಕ್ ಆತಿತ್ತು, ನಂಗೆ ಗೊತ್ತಿಲ್ಲ. ಈ ಕಾಣಿ ಗೈಸ್, ಇಲ್ಲೊಂದ್ ಮಧ್ಯೆ ಒಂದು ಇದು ಹಾಕಿರಲ್ಲ. ಆಕ್ಚುಲಿ ನಾವು ಈಚೆ ಸೈಡ್ ಇಂದ ಹತ್ತಕ್ಕಿದಿತ್ತು, ಈಚೆ ಸೈಡ್ ಇಂದ ಇಳ್ಕ ಬರ್ಕಿದಿತ್ತು. ನಾವೆಲ್ಲ ಉಲ್ಟಾ ಮಾಡ್ತಾ ಇತ್ತು. ಸೊ ನಾವು ಆಚೆ ನಡಿ ಸೀದಾ ಆಚೆ ನುಗ್ಳು ಕಂಬ ಆಯ್ತಾ. ಕರೆಕ್ಟ್. ಬನ್ನಿ ಈಗ ಮೆಟ್ಕಲ್ ಹತ್ಕೊ ಹಪ್ಪ. ಎಕ್ಸ್ಪೀರಿಯನ್ಸ್ ಎಲ್ಲ ಕಂಬ ಮಂಗಲ್ಲ ಇತ್ತು ಅಂದ್ರು, ಎಂತೆಲ್ಲ ಇತ್ತು, ಎಂತ ಮಾಡ್ತೇವೆ ಎಲ್ಲ ಕಣ್ಕಬಪ್ಪ. ಈಚೆ ಬಾ, ಅದು ಆಚೆಗೆ ಇಳ್ಕೊ ಬರ್ತಿದ್ದೆ. ಇಲ್ಲಿ ಕಾಣಿ ಗೈಸ್, ಪ್ಲೇಸ್ ಎಲ್ಲ ಹೆಂಗಿತ್ತು ಅಂತ ಹೇಳಿ ಕಾಣಿ. ನಾನ್ ತೆಗುದ್ ಬೇಡ, ನೀವು ಬೇಗ ಬನ್ನಿ ಪುಣ್ಯಾತ್ ಗಿತ್ತೀರ. ಹೌದು, ಪಟ ಪಟ ಹಬ್ಬ. ಆಮೇಲೆ ಬಪ್ಪತಿ ಫೋಟೋ ತೆಕ್ಕಂಬ. ಮಂಗಗಳಲ್ಲಿ ಸಿಕ್ಕುತ್ತ ಕಂಬ. ಸ್ನ್ಯಾಪ್ ಎಲ್ಲ ಹಾಕುದಿಲ್ಲ ನಾನೆಲ್ಲ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಕಾಣಿ. ಬಿದ್ದಿಯ ಕಂಡಿ ಮರೈತಿ. ಲೆಕ್ಕ ಇಟ್ರಿ ಎಷ್ಟ್ ಮೆಟ್ಕಲ್ ಹತ್ರಿ ಅಂತ ಹೇಳಿ. ನೋ, ಅದ್ ಗೂಗಲ್ ಅಲ್ಲಿ ಕಂಡ್ರ ಆಯ್ತು. ಹತ್ತು ಆಮೇಲೆ ಇಳ್ಕ ಬಪ್ಪತಿ ಲೆಕ್ಕ ಮಾಡುವ. ಹಾ, ಎಂತಾರು ಹೇಳಿ ಮಕ್ಕಳೇ, ಗಮ್ಮತ್ ಮಾಡಿ. ಅಯ್ಯೋ ಸಾಕಾಯ್ತು. ಒಳ್ಳೆ ಇದೆ, ಎಲ್ಲ ವಿಸಿಟ್ ಮಾಡಿ ಆಯ್ತಾ. ಬಟ್ ಸಾಕಾಯ್ತು. ನೀವು ಕುಂದಾಪುರ ಕನ್ನಡ ಕುಂದಾಪುರ ಕನ್ನಡ ಮಾತಾಡ್ಕೊಂಡ್ರ. ಕುಂದಾಪುರ ಅಲ್ಲ, ಕುಂದಾಪುರ. ಕುಂದಾಪುರ ಕರೆಕ್ಟ್. ಇದು ಎಕ್ಸಾಕ್ಟ್. ಇಲ್ಲೆಲ್ಲ ನೀರ್ ಹರಿತಿತ್ತ, ಜಲಪಾತ. ನಮ್ಗೆ ಇಷ್ಟ ಹತ್ತಿ ಸಾಕಿತ್ತು. ಬಾಟ್ಲ ನೀರ್ ಖಾಲಿಯಾರ ಇಲ್ಲೇ ಹರದ್ದು ನೀರು. ವಾವ್ ವಾವ್. ಕಾಣಿ ಗೈಸ್ ಹೆಂಗಿತ್ ಪ್ಲೇಸ್. ಬೇಗ ಬನ್ನಿ. ಮಂಗ ಹೇಳು. ಮಂಗ ಸರಿ, ಮಂಗ ಇತ್ತಂದ್ ಬಾಳೆಹಣ್ಣು ಹಿಡ್ಕೊಂಡೋದ. ಬಂತು ಒಂದು ಮಂಗ. ಲಾಸ್ಟ್ ನಾವೇ 3 ಜನ ಮಂಗ ಐತಿ. ವಾವ್. ಬಗ್ಗೆ ಇಲ್ಲ ನಂಗೆ. ಹೌದು, ಇನ್ನು ಹೆಚ್ಚಿಲ್ಲ ಮಕ್ಕಳೇ, ಬನ್ನಿ ಆಯ್ತು. ಇಲ್ಲೆಲ್ಲರೂ ಜಾರ್ಕ ಬಿದ್ರು. ಎಲ್ಲ ನನ್ ಕೈ ಕೊಟ್ಟಿರ. ನಾವೊಬ್ಳು ಇದ್ದೆ ಅಂದಳಿ, ಎಲ್ಲ ಒಳ್ಳೆ ಪಂಚಾಯತಿ ಮಾಡಿ ತಕೊಂಡ್ ಬಂದದ್ದು. ಮಂಗ ಬಂದ್ರ ಬಾಳೆಹಣ್ಣು ಕೊಡ್ಲ ಅಂದ್ರೆ ಅಂತ ಬ್ಯಾಗ್ ಆಗಿದ್ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ತಕೊಂಡ್ ಅಂತ ಅವಳೆ ಹೇಳದ್ದು. ಅದಕ್ಕೋಸ್ಕರ ಬಾಳೆಹಣ್ಣು ತಕೊಂಡಿದ್ದಾಳ. ಚಂದ ಇತ್ತು ಕಣ್ಣ. ಹೆಂಗಿತ್ತು ಕಾಣಿ ಮೇಲಿಂದ ವ್ಯೂ. ಇನ್ನು ನಾವು ಪೂರ್ತಿ ಹೋಯ್ಲ್ಲ, ನೆಗಿ ಬತ್ತೈತೆ. ಅದಕ್ಕೆ ಹೇಳುದು ಮನೆಗೆ 3 ಹೊತ್ತು ಮನ್ಕಂಕಾಗ ಬೆಟ್ಟ ಗುಡ್ಡನೆಲ್ಲ ಸುತ್ತಕ್ಕೆ ಅಂತ ಹೇಳಿ. ಅದು ಬಟ್ಟೆ ವಿನಾಯಕ ಟೆಂಪಲ್ ಏನಾಯ್ತು ಅದೇ, ಅದ್ ಬರ್ತಾ ಆ ಕಡೆ ಎಲ್ಲಿಗೆಲ್ಲ ಹಾಪ್ಕತ್ ಅಲ್ಲಿಗೆಲ್ಲ ಹೋಯ್ ಬಪ್ಪ. ಅದೇ ಏನೆಲ್ಲ ಅತ್ತೆ ಎಲ್ಲ ಕಣ್ಕೊ. ಮೇ ಬಿ ಆ ಟೆಂಪಲ್ಗೆ ಹೋಗಿ ಈ ಟೆಂಪಲ್ಗೆ ಬರ್ಕಂತ ಏನಿರ್ಬೋದು, ನಮ್ಗೆ ಗೊತ್ತಿಲ್ಲ. ರಕ್ಷಿತ್ ಅಂತ ಆದವ್ರು ಬಂದ್ರೆ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತಾರ. ವಿಶಿಷ್ಟ ಇತ್ತು.
ಭಟ್ರ ಹತ್ರ ಕೇಳು ದಗಿ ಬರ್ತಿತ್ತು ಬೇಗ ಬರ್ತಿದ್. ಹೌದ್ ಮಾರೆ ಎಂತ ಇತ್ತಂತ ಕೇಳ್ಕೋರದ್ರ. ಬನ್ನಿ ಬನ್ನಿ ಇಲ್ಲಿ ಇಲ್ಲೊಂದ್ ಟೆಂಪಲ್ ಇತ್ತು, ಆಮೇಲೆ ಇಳ್ಕ ಬಪ್ಪತ್ತಿಗೆ ಹೋಗಿ ಬತ್ತು ಹಾ ಹೆಂಗಿತ್ತು ಪಾದರಕ್ಷೆಯನ್ನು ಇಲ್ಲಿ ಕಳಚಿ ಬಿಡಬೇಕು ಬನ್ನಿ. ಇಲ್ಲ ಮೆಟ್ಟಲ್ ಹತ್ತಿ ಬಂದಾದ್ಮೇಲೆ ಈ ಮೆಟ್ಟಲ್ ಹತ್ತಿ ಬಂದಾದ್ಮೇಲೆ ಈಚಿಂದ ಹೊಯ್ಕ ಎಡಕ್ಕೆ ತಿರುಗಿ ಬೋರ್ಡ್ ಹಾಕಿರ, ಇಲ್ಲಿಂದ ಹೊಯ್ಕಂದ್ರೆ ಮೇ ಬಿ ಒಂದ್ ಸುತ್ತ ಹಾಕಿ ಹೊಯ್ಕನ್ಸುತ್ತ. ಇಲ್ಲಿ ಕಾಣಿ ಅಲ್ಲ, ಹಿಂದೂ ಸಾಂಪ್ರದಾಯಿಕ ಡ್ರೆಸ್ ಹಾಕ ಬಂದ್ರೆ ಮಾತ್ರ ಎಲ್ಲೋ ಇಪ್ಪತ್ತು ದೇವಸ್ಥಾನದೊಳಗೆ. ಟಾಪ್ ತರನೇ ಇಲ್ಲ ಇದು ಈ ದೇವಸ್ಥಾನ ಇಲ್ಲ ಮೇಲ್ ಹೊಯ್ಕರ್ ಮುಂಚೆ ಕೆಳಗೊಂದ್ ದೇವಸ್ಥಾನ ಐತೆ, ಆ ದೇವಸ್ಥಾನಕ್ಕೆ ಹೊಯ್ಕರೆ ಈ ತರ ಟಾಪ್ ಹೈಕೊಂಡ್ ಬಂದ್ರೆ ಮಾತ್ರ, ಈ ತರ ಡ್ರೆಸ್ಸಿಗೆ ಮಾತ್ರ ಎಲ್ಲೋ ಇಪ್ಪುದು, ಈ ತರ ಡ್ರೆಸ್ಸಿಗೆ ಎಲ್ಲೋ ಇಲ್ಲ. ಆದ್ರೂ ನಾವು ಕೇಳ್ಕೊಂಡು ಹೋಯ್ತು, ಪರ್ಮಿಷನ್ ಕೇಳ್ಕೊಂಡು ಬನ್ನಿ ನೆಕ್ಸ್ಟ್ ಮೇಲೆ ಹೋಯ್ಪಪ್ಪ. ಈಗ ಇಲ್ಲಿ ಮೇಲ್ ಹತ್ತ ಹಿಂದೂ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಬನ್ನಿ. ಎಂತ ಮಾಡುದು ಈಗ? ನಾನಿದ್ದೆ ಹೋಯ್ ಬಪ್ಪ ಎಂತದ್ ಕಣ್ಕೊಂಬಪ್ಪ. ಇಲ್ಲೂ ಅಷ್ಟೇ, ಈ ದೇವಸ್ಥಾನಕ್ಕೂ ಅಷ್ಟೇ. ನೀವೆಲ್ಲ ಬಪ್ಪತ್ತಿಗೆ ಚಂದ ಮಾಡಿ ಚೂಡಿದಾರ ಹಾಕ ಬನ್ನಿ. ದೇವಸ್ಥಾನ ಕರ್ಕೊಂಡು ಹೋಗ್ತಿಲ್ಲ ಬನ್ನಿ. ನಾವೀಗ ಮೇಲ್ ಕೂತಿತ್ತು ಸಾಕೈತಂತ ಹೇಳಿ ಎಲ್ಲ ಮುಲ್ಮುಲ್ಲೆ ಕೂತಿ ಗೈಸ್ ವ್ಯೂ ಎಷ್ಟು ಚಂದ ಇತ್ತಂತ ಹೇಳಿ. ಬನ್ನಿ ಬನ್ನಿ. ಸಕ್ಕತ್ತಿತ್ತಲ್ಲ ವ್ಯೂ. ಯಾವ ನಿನ್ನ ಕೊಣಸುತ್ತ ಅಲ್ಲ ನೀರ್ ಟ್ಯಾಂಕಿ ಹತ್ರ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ಸಾಂಪ್ರದಾಯದ ಡ್ರೆಸ್ ಹಾಕೊಂಡ್ ಬನ್ನಿ ಅಂತ, ನಾವು ಜೋರ್ ಮಳೆ ಇರುತ್ತಂತ ಹಿಂಗ್ ಬಂತ. ನಾವು ಟ್ರೆಕ್ಕಿಂಗ್ ಅಂದ್ರೆ ಏನೋ ಹರ್ಕ ಹೊಯ್ಕಂದ್ ಎಣ್ಸಿದ್ದಿತ್ತು, ಈ ತರ ಮೆಡ್ಕಲ್ ಇತ್ತ ನಮ್ಗೆ ಗೊತ್ತಿರಲ್ಲ. ಹತ್ಕೊಂಡ್ ಸ್ವಲ್ಪ ಮೇಲ್ ಬಪ್ಪಕ್ಕೂ ಒಂದು ಮಂಗಗಳು ಸಿಕ್ಕೋ ಪ್ರಾಣಿ. ಫೈನಲಿ ಟೆಂಪಲ್ ಬಂತ. ಇಷ್ಟು ಮೆಡ್ಕಲ್ ಹತ್ಕ ಬಂದಿತ್ತು. ಅಂದ್ರೆ ಇದು ಕಾರಣೇಶ್ವರ ಅಂದ್ರೆ ಸುಮಾರು 4 ಯುಗದಿಂದ ಇತ್ತ ದೇವಸ್ಥಾನ. 4 ಯುಗ ಅಂದ್ರೆ ಸುಮಾರು 4000 ವರ್ಷದ ಮೊದಲಿನ ದೇವಸ್ಥಾನ ಅದು. ಅದು ದೇವರಲ್ಲಿ ಸ್ವಯಂ ಅಂತ ಹೇಳ್ತಾರಲ್ಲ, ಉದ್ಭವ ಆಗಿದ್ದ ದೇವರು ಶಿವ ಮಾತ್ರ. ಮತ್ತೆ ಕೆಳಗೆ ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದಂತೆ ಪಾರ್ವತಿ ಅಂತ ಗಣಪತಿಯನ್ನು. ಇಲ್ಲಿತ್ತಲ್ಲ ಕೆಳಗ ಗಣಪತಿ ಮಾತ್ರ ಅಲ್ಲ. ಹೌದು, ಅಲ್ಲಿ ಗಣಪತಿ, ಅದು ರೇಖಾ ಗಣಪತಿ, ಅದು ಕೆಳಗಿದ್ದು. ಇಲ್ಲಿ ಪಾರ್ವತಿ ಸನ್ನಿಧಿಯ ಬದಿಯಲ್ಲಿ ಇರುವುದು ಅದು ಗಣಪತಿ. ಹೌದು. ಮತ್ತೆ ಅದೇ 4 ಯುಗದಿಂದ ದೇವಸ್ಥಾನ ಇದು. ಅದ್ರ ಈಗ ಕೋತಿ ಇಲ್ಲಿ ರಾಮ ಲಕ್ಷ್ಮಣ ಎಲ್ಲ ಬಂದಿರತ್ತೆ, ಅವ್ರು ಬಂದ ಗುರ್ತಕ್ಕೆ ಇಲ್ಲಿ ಕೋತಿಗಳನ್ನು ಬಿಟ್ಟು ಹೋಗಿದೆ ಅಂತ ಹೇಳ್ತಾರೆ. ಈಗ ತುಂಬಾ ಇದೆ. ಅದೇ ಹಾಕ್ಲಿಕ್ಕೆ ಉಂಟು. 12 ಗಂಟೆ ಆಗ್ತದೆ ಪೂಜಾದ ಒಳ್ಳೆ ಅದಕ್ಕೆ ಆಗುದಿಲ್ಲ. ಹೌದು, ಎಲ್ಲ ಕೋತಿಗಳಿಗೆ, ಅದು ಮೇಲಿದೆಲ್ಲ ಕೋತಿಗಳಿಗೆ 3 ಸೇರ್ ಹಾಕಿದ್ದು. 500 ಮೆಟ್ಕಲ್ ಮೇಲ್ ಹತ್ಕ ಹೋದ್ರ ಮೇಲೆ ನಮ್ಗೆ ಕಾರಿಂಜೇಶ್ವರ ಟೆಂಪಲ್ ಸಿಕ್ಕತ್ತು. ಮೆಟ್ಕಲ್ ಹತ್ಕೊಂಡು ಹೋಯ್ಕರ್ ಮುಂಚೆನೆ ನಮ್ಗೆ ಗದಾ ತೀರ್ಥ ಎಂಬುವಂತಹ ದೊಡ್ಡ ಕೆರೆ ಸಿಕ್ಕತ್ತು. ಮತ್ತೆ ಸಣ್ಣ ಪುಟ್ಟ ಕೆರೆಗಳನ್ನೆಲ್ಲ ನಾವು ಮೆಟ್ಕಲ್ ಹತ್ಕ ಹಾಪತಿಗೆ ನಮ್ ಕಾಣ್ಲಕ್ಕಣಿ. ಈ ಕೆರೆನೆಲ್ಲ ಮಹಾಭಾರತದ ಭೀಮ ನಿರ್ಮಿಸಿದ ಅಂತೇಳಿ ಹೇಳ್ತರು. ಹಾಗೆ ದೇವಳದ ಪಕ್ಕದಲ್ಲಿರುವಂತಹ ಕೆರೆನ ಅರ್ಜುನ ನಿರ್ಮಿಸಿದ ಅಂತೇಳಿ ಸಹ ಹೇಳ್ತರು ಕಣಿ. ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ದೊಡ್ಡದಾದಂತಹ ಪೂಜೆನೆಲ್ಲ ಮಾಡ್ರು. ಗುಡ್ಡದ ಮೇಲಿನಿಂದ ಶಿವನ ವಿಗ್ರಹನ ಪಾರ್ವತಿ ದೇವಸ್ಥಾನಕ್ಕೆ ತರೋದು ಇಲ್ಲಿದ ವಿಶೇಷ. ಪುರಾಣದ ಪ್ರಕಾರ ಎಂತ ಅಂತ ಹೇಳಿದ್ರೆ, ಶಿವ ಪಾರ್ವತಿನ ಭೇಟಿ ಮಾಡೋದಕ್ಕೋಸ್ಕರ ಆತುರದಿಂದ ಕೆಳಗಿಳ್ಕೊಂಡು ಬರ್ತಾನೆ. ಆದ್ರೆ ಇಲ್ಲಿಗೆ ಬಂದಾಗ ಪಾರ್ವತಿ ರಜಸ್ವನಿ ಆಗಿರುವುದನ್ನ ತಿಳಿದು ವಾಪಸ್ ಅತಿ ವೇಗದಲ್ಲಿ ಕಡಿದಾದ ಬೆಟ್ಟವನ್ನ ಹತ್ತಿ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾನೆ. ಇದನ್ನ ಈಗಲೂ ಜಾತ್ರೆ ಸುರಿಗೆ ಅರ್ಚಕರು ದೇವರ ವಿಗ್ರಹವನ್ನ ತಲೆಯ ಮೇಲೆ ಇಟ್ಕೊಂಡು ಆ ಬೆಟ್ಟದ ಮೇಲೆ ಅತಿ ವೇಗದಲ್ಲಿ ಹೋಗುವುದನ್ನ ನಾವು ಕಾಣ್ಲಕ್ಕಣಿ. ಇದೇ ಊರಿದ ಅತ್ಯಂತ ವಿಶೇಷ. ಮತ್ತೆ ಈ ಬೆಟ್ಟ ಫುಲ್ ಪ್ರಕೃತಿಯ ಮಡಿಲಿನಲ್ಲಿಪ್ಪುದನ್ನ ನಾವು ಕಾಣ್ಲಕ್ಕ. ನೀವು ಎತ್ತ ಕಣ್ಣು ಹಾಯಿಸ್ರು ಬರೀ ಬೆಟ್ಟ, ಗುಡ್ಡ, ಗಿಡ, ಮರ, ದೂರದಲ್ಲಿ ಎಲ್ಲೋ ಪ್ರಕೃತಿ ಮಡಿಲಿನಲ್ಲಿರುವಂತಹ ಮನೆ, ಇದನ್ನೆಲ್ಲ ನಾವು ಕಾಣ್ಲಕ್ಕ. ದೇವಸ್ಥಾನ ಎಲ್ಲ ಕಂಡ್ಕೊಂಡು 1-4 ಫೋಟೋ ತಕೊಂಡು ವಾಪಸ್ ಬಪ್ಪತ್ತಿಗೆ ಜೋರು ಬಿರುಗಾಳಿ ತರ ಗಾಳಿ ಬೀಸ್ಕೊಂಡು ಮಳಿ ಬರ್ತಾ ಇದ್ದಿತ್ ಕಣಿ. ಈ ಮಳಿಗೆ ನಾವು ಕೊಡಿ ಹಿಡ್ಕ ಬಂದೈತಿ. ಈ ಕೊಡಿ ಕಂಡ್ರೆ
ಕೊಡಿ ಹರ್ಕೊ ಹೊತ್ತ ನಾವು ಹರ್ಕೊ ಹೊತ್ತ ಒಂದು ಗೊತ್ತಿರ್ಲೇ ಇದ್ದೈತ್ ಕಣಿ. ಆರು ಎಂತೆಲ್ಲ ಮಾಡಿ ಕೆಳಗೆ ಇಳ್ಕೊಂಡ್ ಒಟ್ನಾಗ ಬಂತ್ ಕಣಿ. ಬಂದು ಕಾಂಬತ್ತಿಗೆ ಇಲ್ಲ ಸ್ವಲ್ಪ ಜನ ಮತ್ ಬೆಟ್ಟ ಹತ್ತಕೊಂಡ್ ಹೊರಟಿರು. ಅವ್ರ ಮಂಗಗಳಿಗೋಸ್ಕರ ಬಿಸ್ಕೆಟ್ ಅನ್ನೆಲ್ಲ ಹಿಡ್ಕೊ ಹೋತಿದ್ರು. ಸೊ ಅಲ್ಲಿ ಕೋತಿಗಳಿಗೆಲ್ಲ ಬಿಸ್ಕೆಟ್ ಅನ್ನೆಲ್ಲ ಕೊಡ್ತಿದ್ರು. ಅದನ್ನೆಲ್ಲ ಕಣ್ಕೊಂಡು ನಾವು ಆಮೇಲೆ ಗೌರ್ಮೆಂಟ್ ಬಸ್ ಹತ್ತಿ ಕೂತ್ಕೊಂಡ್ ಕಣಿ. ಕೂತ್ಕೊಂಡು ನಾವು ಒಂದು 2 ಹೆಣ್ಗಳು ಸೇರಿ ಎಷ್ಟು ಮಾತಾಡ್ತಾರ ಅಂತೇಳಿ ಹೇಳಿ ನಿಮ್ಗೆ ಗೊತ್ತು. ಇನ್ನು ನಾವು 3 ಜನ ಸೇರಿತಿ ಇನ್ನೆಷ್ಟು ಮಾತಾಡ್ಬೇಡ ಅಂತೇಳಿ ಇಮ್ಯಾಜಿನ್ ಮಾಡ್ಕಣಿ. ಉಡುಪಿ ರೀಚ್ ಆದ್ಮೇಲೆ ಒಂದು ಹೋಟ್ಲಿಗೆ ಹೋಗಿ 2 ಮಸಾಲೆ ದೋಸೆ ತಿನ್ಕೊಂಡು ನಮ್ಮ ರಕ್ಷಿತಾಗೆ ಬಾಯಿ ಹೇಳಿಕಿ ನಾನು ಮನಸಕ್ಕ ಪುನಃ ಗೌರ್ಮೆಂಟ್ ಬಸ್ ಹತ್ಕ ಮನೆಗೆ ಹೋಯ್ಕಣಿ. ಸೊ ಇದು ಒಂದು ಲೋ ಬಜೆಟ್ ಟ್ರಿಪ್. ಲೈಕ್ ಮಾಡಿ ಎಂಜಾಯ್ ಮಾಡ್ಕೊ ಬಂತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.